ಹಲೋ ಫ್ರೆಂಡ್ಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕಣಿವೆ ದೇವಸ್ಥಾನದ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮತ್ತು ನನ್ನ ಫ್ಯಾಮಿಲಿ ಈ ದೇವಸ್ಥಾನಕ್ಕೆ ಬಂದ್ವಿ ನೋಡೋಣ ಅಂತ. ನೋಡಿ, ದೇವಸ್ಥಾನದಲ್ಲಿ ಬಸವಣ್ಣನಿಗೆ ವಿಶೇಷ ಪೂಜೆ ಆಗ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ವಿಚಿತ್ರ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಚರಿತ್ರೆ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ನೀವು ನೋಡ್ತಾ ಇರೋ ಈ ಕರಿ ಕೋಳಿ ಕಲಿಯುಗದಲ್ಲಿ ಕೂಗುತ್ತಂತೆ. ಆ ಕೋಳಿ ಕೂಗೋ ಸಮಯದಲ್ಲಿ ಬಸವಣ್ಣ ಎದ್ದು ಗುಟ್ರಾಕುತ್ತಂತೆ. ಆಗ ಈ ಕಲಿಯುಗ ಪೂರ್ತಿ ಅಂತ್ಯವಾಗುತ್ತೆ ಅಂತ ನಮ್ಮ ಅಜ್ಜ ತಾತ ಹೇಳ್ತಾಯಿದ್ರು. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಒಂದು ಸಲ ದೇವಸ್ಥಾನದಲ್ಲಿ ಕರಿ ಕಲ್ಲಿನ ಕೋಳಿನ ಯಾರೋ ಕಳ್ತನ ಮಾಡಿದ್ರಂತೆ. ಆ ಕಳ್ತನ ಮಾಡಿದವರು ರಕ್ತ ಕಾರ್ಕೊಂಡು ಸತ್ತರೆಂಬ ಪ್ರತೀತಿಯೂ ಇದೆ. ಈಗ ಹೊಸದಾಗಿ ಕೆತ್ತನೆ ಮಾಡಿ ಕಲ್ಲಿನ ಕೋಳಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಕಣಿವೆ ಬಸವಣ್ಣ ಇರೋದು ಕರ್ನಾಟಕ ರಾಜ್ಯ ಚಿಕ್ಕಬಳ್ಳಾಪುರ ತಾಲೂಕು ಸುಲ್ತಾನ್ಪೇಟೆ ಹಳ್ಳಿಯಲ್ಲಿದೆ ಫ್ರೆಂಡ್ಸ್. ಯಾಗಂಟಿಯಲ್ಲಿರುವ ನಂದೀಶ್ವರ ಎದ್ದು ಕೂಗಿದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲೂ ಸಹ ಆ ಥರನೇ ಹೇಳ್ತಾ ಇದ್ದಾರೆ. ಈ ಮೂರ್ತಿ 11ನೇ ಶತಮಾನದಿಂದ ಬೆಳ್ಕೊಂಡಿದ್ದರಿಂದ ಪ್ರತೀತಿ ಇದೆ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ಬಸವಣ್ಣನಿಗೆ ಒಂದು ಕಾಸನ್ನು ಅಂಟಿಸಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಳ್ತೀವಿ. ಈಗ ಮನೆ ಕಟ್ಟಬೇಕು ಅಂತ ಇರ್ತೀವಿ, ಆಗ್ತಾರಲ್ಲ ಆ ಥರ ನಾವು ಮನಸ್ಸಲ್ಲಿ ಏನಾದರೂ ನಮ್ಮ ಕೋರಿಕೆ ಈಡೇರಿಸು ಅಂತ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಆ ಕೆಲಸ ಆದಮೇಲೆ ನಾವು ಇಲ್ಲಿ ಬಂದು ನಾವೇನು ಅಂದ್ಕೊಂಡಿರ್ತೀವೋ ಅಥವಾ ವಿಶೇಷವಾದ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿರ್ತೀವೋ, ಅಲಂಕಾರ ಅಥವಾ ಅಭಿಷೇಕ, ಬೆಣ್ಣೆ ಅಲಂಕಾರ, ಈ ಥರ ಏನಾದರೂ ಅಂದ್ಕೊಂಡಿರ್ತೀರಲ್ಲ ಅದು ಬಂದು ಪಕ್ಕ ಹರಕೆಯನ್ನು ತೀರಿಸ್ಬೇಕು. ಮತ್ತು ಈ ದೇವಸ್ಥಾನ ಸಂಜೆ 5:30ವರೆಗೂ ಓಪನಲ್ಲಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸೋಮವಾರ ಮತ್ತು ಶಿವರಾತ್ರಿ ಸೋಮವಾರಗಳಲ್ಲಿ ಮತ್ತು ಶನಿವಾರಗಳಲ್ಲಿ ವಿಶೇಷವಾದ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ಹಾಗೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಇದನ್ನು ಬೆಳೆಯೋದನ್ನು ನಿಲ್ಲಿಸಬೇಕು ಅಂತ ಅರ್ಧಕ್ಕೆ ನಂದೀಶ್ವರನ ಮಧ್ಯದಲ್ಲಿ ಬೆನ್ನಿನ ಮೇಲೆ ಅರ್ಧಕ್ಕೆ ಗಡಾರೆಯನ್ನು ಹೊಡೆದಿದ್ದಾರಂತೆ. ಈ ಬಸವಣ್ಣ ಉದ್ದ ಬೆಳೀತಾ ಇಲ್ಲ, ಆದರೆ ಅಗಲ ಬೆಳೀತಾ ಬಂದಿದೆ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ಕಣಿವೆ ಬಸವಣ್ಣನ ಬಿಟ್ಟು ಇನ್ನೂ ಹಲವಾರು ದೇವರ ವಿಗ್ರಹಗಳಿದೆ. ಮಲ್ಲಿಕಾರ್ಜುನ ಮತ್ತು ವಿಘ್ನೇಶ್ವರ, ಇನ್ನೂ ಸುಮಾರು ವಿಗ್ರಹಗಳಿದೆ ಫ್ರೆಂಡ್ಸ್. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ನವಗ್ರಹಗಳು ಕೂಡ ಈ ದೇವಸ್ಥಾನದಲ್ಲಿ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಬಂದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ದೇವಸ್ಥಾನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದೆ. ಮೊದಲು ಇಷ್ಟು ದೊಡ್ಡದಾಗಿರಲಿಲ್ಲ. ಸುಮಾರು ಒಂದು 20 ವರ್ಷದ ಹಿಂದೆ ಚಿಕ್ಕದಾಗಿ ದೇವಸ್ಥಾನ ಇತ್ತು. ಈಗ ಈ ಥರ ಶಿಟುಗಳನ್ನೆಲ್ಲ ಹಾಕಿ ದೊಡ್ಡದಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನಂದಿ ವಿಗ್ರಹ ಮತ್ತು ಕಲ್ಲು ಕೋಳಿ ಮಾತ್ರ ಇತ್ತು. ಈಗ ಬೇರೆ ವಿಗ್ರಹಗಳನ್ನು, ದೇವರ ವಿಗ್ರಹಗಳನ್ನು ಸಹ ಇಲ್ಲಿ ಒಳಗಡೆ ಇಟ್ಟಿದ್ದಾರೆ. ನೋಡಿ, ಮಧ್ಯದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಪಕ್ಕದಲ್ಲಿ ಇರೋ ಬೆಟ್ಟದ ಮೇಲೆ 10 ಫೋಟೋಗಳನ್ನು ತಗೊಳ್ಳೋಣ ಅಂತ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಮೇಲೆ ಹತ್ತಿದ್ವಿ ಫ್ರೆಂಡ್ಸ್. ಫೋಟೋಶೂಟ್ ಆದಮೇಲೆ ಇವಾಗ ಎಲ್ಲರೂ ನಿಧಾನವಾಗಿ ಕೆಳಗಡೆ ಇಳ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಬೆಟ್ಟ ಇದೆ ಫ್ರೆಂಡ್ಸ್, ಮತ್ತು ಪ್ರಕೃತಿ, ಬೆಟ್ಟ, ಗುಡ್ಡ, ಅದ್ರ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು. ರಸ್ತೆ ಪಕ್ಕದಲ್ಲೇ ಇದೆ. ನಾವು ಎಲ್ಲೋ ಒಂದು ದೂರ ನಡ್ಕೊಂಡೇನು ಹೋಗೋಗಿಲ್ಲ. ಇನ್ನು ಮೇಲೆ ಕತ್ಬೋದಾಗಿತ್ತು, ಆದರೆ ನಮಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಒಂದು ಅರ್ಧ ಬೆಟ್ಟ ಹತ್ತಿಬಿಟ್ಟು
ಫೋಟೋಶೂಟನ್ನು ಮಾಡ್ಕೊಂಡ್ವಿ. ನೋಡಿ ನನ್ನ ಮಗ ಹತ್ಬಿಟ್ಟ. ಅದರ ಕೆಳಗಡೆ ಇಳಿಯೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾನೆ ಫ್ರೆಂಡ್ಸ್. ಕೊನೆಗೂ ನಾವು ಕೆಳಗಡೆ ಇಳಿದು ಬರ್ತಾಯಿದ್ದೀವಿ. ಈ ದೇವಸ್ಥಾನಕ್ಕೆ 2 ಬಾಗಿಲಿದೆ, ಒಂದು ಪೂರ್ವಕ್ಕೆ ಒಂದು ಉತ್ತರಕ್ಕೆ. ಇವತ್ತು ಪೂರ್ವದ ಬಾಗಿಲು ಮುಚ್ಕೊಂಡಿದೆ ಫ್ರೆಂಡ್ಸ್. ಆದರೆ ಶಿವರಾತ್ರಿ ಸೋಮವಾರಗಳಲ್ಲಿ ಈ 2 ಬಾಗಿಲನ್ನು ತೆರೆದಿರ್ತಾರೆ. అవునా ఇట్లా ఈ కొన్నాకరా ఇట్లరా ನೋಡಿ ಫ್ರೆಂಡ್ಸ್, ಕೆಳಗಡೆ ಇಳಿದು ಬಂದ್ವಿ. ನೋಡಿ ಇದು ಪೂರ್ವದ ಬಾಗಿಲು ಮತ್ತು ರಸ್ತೆ ಕಡೆ ಕಾಣೋದು ಉತ್ತರದ ಬಾಗಿಲು ಫ್ರೆಂಡ್ಸ್. ಪೂರ್ವದ ಬಾಗಿಲ ಮುಂದೆನೇ ಧ್ವಜಸ್ತಂಭ ಹೊಂದಿದೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.